ಇನ್ನು ರಾಜ್ಯದಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದ್ದು ನಾನಾ ಅವಾಂತರಗಳಾಗಿದೆ. ಜನರ ಬದುಕು ಬೀದಿಗೆ ಬಂದಿದೆ. ಇನ್ನು ಬೆಳಗಾವಿ ಬಾಗಲಕೋಟೆಯಲ್ಲಿ ಪ್ರವಾಹಕ್ಕೆ 100 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ಬೆಳೆ ನಾಶದಿಂದ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಗೌರ್ಮೆಂಟ್ದವರು ಬರ್ತಾರ, ಬಂದು ಹಂಗ ಸಾತನ ಹೇಳಿ ಆಯ್ತಾಳಪ್ಪ ಮಾಡಿಕೊಡೋಣ ಅಂತಂತಾರ. ಸ್ಥಳಾಂತರ ಜಾಗ ಹಿಡಿದು ಕೊಟ್ಟು ಬರೀ ತಗಡಿನ ಶೆಡ್ ಹಾಕಿ ಕೊಟ್ಟರು, ಅದ್ರ ಮೇಲೆ ನಾವು ಜೀವನ ಮಾಡ್ಕೋತೇವೆ. ನಾಟಿ ಮಾಡಿದ್ದ ಭತ್ತ ನಾಶವಾಗಿದೆ. ಕಬ್ಬು, ಜೋಳದ ಬೆಳೆಗಳು ನೆಲ ಕಚ್ಚಿವೆ. 100 ಎಕರೆ ಪ್ರದೇಶವನ್ನೇ ಪ್ರವಾಹ ನುಂಗಿದ್ರೆ ಮಲಪ್ರಭಾ ನದಿಯ ಅಬ್ಬರಕ್ಕೆ ಎಲ್ಲವೂ ಕೊಚ್ಚಿ ಹೋಗಿದೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ಇದೀಗ ನೀರು ಪಾಲಾಗಿದೆ. ಕೃಷಿಯನ್ನೇ ನಂಬಿ ತನ್ನ ಹೊಟ್ಟೆಗೆ ಒಂದೆರಡು ಕೂಳು ಆಗುತ್ತೆ, ಬದುಕು ಹಸನಾಗುತ್ತೆ ಅಂದುಕೊಂಡ ರೈತ ಇದೀಗ ದಿಗ್ಭ್ರಾಂತನಾಗಿದ್ದಾನೆ. ಸಾಲನೋ ಸೂಲನೋ ಮಾಡಿ ಲಕ್ಷಾಂತರ ಹಣ ಹಾಕಿದ್ದ ರೈತನಿಗೆ ಇದೀಗ ಬೆಟ್ಟವೇ ತಲೆಯ ಮೇಲೆ ಬಿದ್ದಂತೆ ಆಗಿದೆ. ಕಣ್ಣೀರಿನಲ್ಲಿ ಕೈ ತೊಳೆಯೋ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ. ಮಲಪ್ರಭಾ ನದಿ ಅಬ್ಬರ, 100 ಎಕರೆ ಕಬ್ಬು, ಜೋಳ ನಾಶ. ಈ ದೃಶ್ಯ ನೋಡ್ತಿದ್ರೆ ಎಂಥವರಿಗೂ ಅಯ್ಯೋ ಪಾಪ ಅನಿಸುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗಳು ಕಣ್ಣ ಮುಂದೆಯೇ ನಾಶವಾಗಿರೋದು ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತಾಗಿದೆ. ಬಾಗಲಕೋಟೆಯ ತಳಕವಾಡಿ ಗ್ರಾಮದಲ್ಲಿ ಮಲಪ್ರಭಾ ನದಿಯ ಆರ್ಭಟಕ್ಕೆ 100 ಎಕರೆಯಲ್ಲಿ ಬೆಳೆದಿದ್ದ ಕಬ್ಬು, ಜೋಳದ ಬೆಳೆಗಳು ನಾಶವಾಗಿವೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ತಳಕವಾಡ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿರುವಂತಹ ರೈತರ ಹೊಲಗಳ ಸ್ಥಿತಿ ಹೇಗಿದೆ ಅನ್ನೋದರ ನೋಡೋದಾದರೆ ಈ ದೃಶ್ಯದಲ್ಲಿ ಈಗಾಗಲೇ ನಾವು ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ನೀರು ಆವರಿಸಿದೆ ಅಂತಂದರೆ ಕ್ಷಣಕ್ಕೂ ಕೂಡ ನೀರಿನ ಪ್ರಮಾಣ ಈ ಮಲಪ್ರಭಾ ನದಿಯದ್ದು ಹೆಚ್ಚುತ್ತಾನೆ ಸಾಗ್ತಾ ಇರುವಂಥದ್ದು. 12,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ನದಿ ತೀರದಲ್ಲಿರುವಂತಹ ಎಲ್ಲ ಬೆಳೆಗಳು ಜಲಾವೃತವಾಗಿವೆ, ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ದೃಶ್ಯ. ಒಂದು ಕಡೆ ಕಬ್ಬಿನ ಬೆಳೆ ಆಗಿರ್ಬೋದು, ಇನ್ನೊಂದು ಗೋವಿನ ಜೋಳ ಮತ್ತು ತರಕಾರಿ ಎಲ್ಲವೂ ಈ ಒಂದು ರೀತಿ ನೀರಲ್ಲಿ ಹೋಮ ಮಾಡಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 2019ರಲ್ಲೂ ಪ್ರವಾಹ ಬಂದಿತ್ತು, ಪರಿಹಾರ ಇನ್ನೂ ಕೊಟ್ಟಿಲ್ಲ. ಇದೀಗ ಪ್ರವಾಹ ಬಂದು ಎಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ಅಧಿಕಾರಿಗಳು ಭರವಸೆ ಕೊಟ್ಟು ಹೋಗ್ತಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ರು. ಪ್ರವಾಹ ಬಂದ ಅವಾಗೂ ಭಾಳ ನುಕ್ಸಾನ ಆಗೈತೆ ಸರ. ಹೊಳ್ಳಿ ಈಗ ಮತ್ತೆ ನೆಕ್ಸ್ಟ್ ಬಂದೈತೆ. ನೆಕ್ಸ್ಟ್ ಬಂದರೂ ಮತ್ತೆ ಇಷ್ಟಾಲ್ತಿ, ಮತ್ತೆ ಮೆಕ್ಕೆಜೋಳ, ಆನಂತರ ಕಬ್ಬು, ಟಮಾಟಿ, ಬದ್ನಿ ಎಲ್ಲ ನುಕ್ಸಾನ ಆಗೈತೆ ರೀ ಸರ. ಗೌರ್ಮೆಂಟ್ದವರು ಬರ್ತಾರ, ಬಂದು ಹಂಗ ಸಾತನ ಹೇಳಿ ಆಯ್ತಾಳಪ್ಪ ಮಾಡಿಕೊಡೋಣ ಅಂತಂತಾರ. 20 ಮಂದಿ ಒಳಗೆ ಮನೆಗಳಿಲ್ಲ ತಳಕೋಡ ಗ್ರಾಮದಲ್ಲಿ. ಮನೆಗಳು ನಾಶವಾಗಿದ್ದು ತಗಡಿನ ಶೆಡ್ ಹಾಕಿ ಕೊಟ್ಟರು ಬದುಕ್ತೀವಿ ಅಂತ ರೈತರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಆದ್ರೆ 20 ಮನೆಗಳದಲ್ಲ, ಎಲ್ಲಾರು ನಮಗೊಂದು ಸ್ಥಳಾಂತರ ಜಾಗ ಹಿಡಿದು ಕೊಟ್ಟು ಬರೀ ತಗಡಿನ ಶೆಡ್ ಹಾಕಿ ಕೊಟ್ಟರು, ಅದ್ರ ಮೇಲೆ ನಾವು ಜೀವನ ಮಾಡ್ಕೋತೇವೆ. ಬೆಳಗಾವಿಯಲ್ಲಿ ಕೃಷ್ಣಾ ನದಿಯ ಅಬ್ಬರಕ್ಕೆ 10 ಗ್ರಾಮಗಳಿಗೆ ಜಲದಿಗ್ಬಂಧನವಾಗಿವೆ. 100 ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇನ್ನು ಪ್ರವಾಹದಿಂದಾಗಿ 60ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದ್ದು ಗಂಟು ಮೂಟೆ ಕಟ್ಟಿಕೊಂಡು ಜನರು ಊರನ್ನೇ ತೊರೆದಿದ್ದಾರೆ. ತೋಟದ ಮನೆಗಳಿಗೆ ಸಂಪರ್ಕ ಕಲ್ಪಿಸೋ ರಸ್ತೆಗಳು ಜಲಾವೃತವಾಗಿವೆ. ಪ್ರವಾಹದ ಹೆಸರಲ್ಲೂ ಹಣ ನುಂಗ್ತಿದ್ದಾರಾ ಅಧಿಕಾರಿಗಳು? ಇದರ ನಡುವೆ ಕಾಳಜಿ ಕೇಂದ್ರದ ಹೆಸರಿನಲ್ಲಿ ಸಂತ್ರಸ್ತರ ಜೊತೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿರೋದು ಬಯಲಾಗಿದೆ. ಸಂತ್ರಸ್ತರ ಹೆಸರಿನಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದೇವೆ ಎಂದು ದಾಖಲೆ ಕೊಟ್ಟಿದ್ದಾರೆ. ಆದ್ರೆ TV9 ತಂಡ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಅಸಲಿಗೆ ಶಾಲೆಯಲ್ಲಿ ಯಾವ ಸಂತ್ರಸ್ತರು ಕೂಡ ಉಳಿದುಕೊಂಡೇ ಇಲ್ಲ. ಕಬ್ಬು, ಭತ್ತ, ಸೂರ್ಯಕಾಂತಿ ಬೆಳೆ ನಾಶ, ಸಾಲ ಮಾಡಿದ ರೈತರು ಕಂಗಾಲು. ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರೋದ್ರಿಂದ ಗದಗದ ಮುಂಡರಗಿ ತಾಲೂಕಿನ ಹಲವು ಗ್ರಾಮಗಳು ಜಲದಿಗ್ಬಂಧನವಾಗಿವೆ. 100 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಕಬ್ಬು, ಭತ್ತ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳೇ ನಾಶವಾಗಿದೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಪ್ರವಾಹಕ್ಕೆ ನಲುಗಿದ್ರೆ ಕರಾವಳಿ, ಮಲೆನಾಡಿನಲ್ಲಿ ಮಳೆಯಿಂದ ನಾನಾ ಅವಾಂತರಗಳೇ ಆಗಿದೆ. ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳು ನಾಶ ಆಗಿರೋದ್ರಿಂದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.